ಏ ವೀರು, ವೀರು ಎಲ್ಲೋ ಇದೆಯಾ? ನಿನ್ನ ಹೆಂಡತಿನ ನಮ್ಮ ಮನೆ ಹತ್ರ ಕಳಿಸಿ ಜಗಳ ಮಾಡು ಅಂತ ಹೇಳಿ ಇಲ್ಲಿ ನೀನು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆಯೇನು? ಇವತ್ತು ನಾನು ಇಲ್ಲೇ ಸುಮ್ಮ ಹೋಗಕ್ಕೆ ಬಂದಿಲ್ಲ. ಏನು ಮಾಡ್ಬೇಕಂತೇಳಿ ಅನ್ಕೊಂಡನ ಬಂದನ, ಅದನ್ನ ಮಾಡಿನ ಹೋಗೋದು. ಎಲ್ಲದಿಯೋ? ಏಯ್ ಮುದುಕಿ, ನೀನು ಹೇಳಿದೆಯೇ ಆರಾಮಾಗಿ ರೂಮ್ ಸೇರ್ಕೊಂಡ್ಬಿಟ್ಟು ಏನು ನನ್ನ ಜೊತೆ ಅಲ್ಲೇ ಜಗಳ ಮಾಡೋಕ್ಕೆ ನಿನ್ನ ಸೊಸಿನ ಕಳಿಸಿ ಇಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಟ್ಟು ನಿಮ್ಮ ಮನೆಗೆ ಬರಬಾರ್ದು, ನಿಮ್ಮ ಮನೆಗೆ ಕಾಲು ಇಡಬಾರ್ದು ಅಂತಂದ್ರೆ ಮುದ್ದಮ್ ನಿಮ್ಮ ಮನೆಗೆ ಬರುವಂಗ ಮಾಡ್ತೀಯಲ್ಲ? ವೀರು ಬಾರೋ ಇಲ್ಲಿ, ಬಾರೋ. ಯಾರು ನಾನು ಕರಿತಿರೋದು? ಅದು ನನ್ನ ಹೆಸರು ಇಡೋದು ಯಾರಂತ ನೋಡ್ತೀನಿ, ಆಮೇಲೆ ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಯಾರದು? ನಾನೇ ರೀ, ನಾನೇ. ಅಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲನ? ಏನೂ ಇಲ್ಲದ ಇಲ್ಲಿವರೆಗೂ ಬಂದರಿ? ಹಾಂ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದಿದ್ರ ನಿಮ್ಮ ಹೇಳ್ತೀನ ನಮ್ಮ ಮನೆ ತನಕ ಎದು ಕಳಿಸಿದ್ರಿ? ಮಧು, ನೀನೇನು ಇಲ್ಲಿ? ಅಲ್ಲ, ನೀನು ಯಾಕೆ ನನ್ನ ಹೆಸರು ಹಿಡಿದು ಕರೆಯಕತ್ತಿದ್ದಿ? ನೋಡು ಮಧು, ನಿನ್ನ ಸಹವಾಸ ಬೇಡ, ಏನೂ ಬೇಡ. ನಿನ್ನ ಪಡಿಗೆ ನೀರು, ನನ್ನ ಪಡಿಗೆ ನಾನು ಇದ್ದೀನಿ ಅಂತ ಕೆಲಸ. ನಾನು ಸುಮ್ಮನೆ ಅದನ್ನಿಲ್ಲ, ನಿನ್ಗೆ ತೊಂದರೆ ಕೊಡಬಾರ್ದು ಅಂತೇಳಿ. ಯಾಕೆ ಹೇಳು? ಏನೇ ತೊಂದರೆ ಕೊಡೋದ್ರಿಂದ ಸುಮ್ಮನೆ ನನ್ನ ಜೀವನನೂ ಹಾಳಾಕತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಾನೆ. ಆದ್ರೆ ನೀನು ಪದೇ 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 ನಮ್ಮ ಮನೆಗೆ ಬಂದ ಈ ರೀತಿ ಮಾತಾಡೋದು ಸರಿಯಲ್ಲ. ಅದು ಮತ್ತೆ ನನ್ನನ್ನು ಹೆಸರು ಹಿಡ್ದ ಕರಿ ಅಷ್ಟ. ನಿನಗೆ ಯಾರು ಅಧಿಕಾರ ಕೊಟ್ಟಾರೋ? ಎಷ್ಟು ಇರಬೇಕೋ ಅಷ್ಟೇ ಎದ್ದು ಬಿಡು ಮಧು. ಏನ್ರಿ, ಏನು ಅನ್ಕೊಂಡ್ಬಿಟ್ರಿ ನಿಮ್ಮನ್ನು ನೀವು? ಹಾಂ, ಅಲ್ಲ, ಪದೇ 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 ನೀವ ಇಲ್ಲ ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ತಾಯಿ ಈ ರೀತಿ ನಮಗೆ ಬಂದ ತೊಂದರೆ ಕೊಡ್ಬೇಕಂತ ಅನ್ಕೊಂಡ್ರಿ ನನಗೆ? ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮಗ ನಾವೇನು ನಿಮಗೆ ಮಾಡಿದೋ ಅಂತದ? ನಾವೇನಾದರೂ ಬಂದು ನಿಮಗೆ ತೊಂದರೆ ಕೊಟ್ಟವನ? ನೀವು ಮಾಡಿರೋದಕ್ಕೆ ನಿಮಗೇನು ನಾವು ಮಾಡ್ದೆ ಸುಮ್ಮನೆ ಅದು ಕೈ ಕಟ್ಕೊಂಡು ಯಾಕೆ ನಮಗೇನು ಮಾಡೋಕ್ಕೆ ಬರಂಗಿಲ್ಲ ಅಂತಾನ? ಏನು ಮಾಡೋಕ್ಕೆ ಬರಂಗಿಲ್ಲ ಅಂತ ಅಲ್ಲ, ಮಾಡಿದ್ರೆ ನೀವು ಸುಮ್ಮನೆ ಇರಂಗಿಲ್ಲ ಅಂದ್ರೆ ನೀವು ನೆಟ್ಟಗೆ ಜೀವನ ಮಾಡೋಕ್ಕಾಗಿಲ್ಲ. ಹಂಗೆ ನಮಗೂ ಮಾಡೋಕ್ಕೆ ಬರ್ತೈತಿ, ಆದ್ರೆ ನಮ್ಗೆ ಅಂಥ ಬುದ್ಧಿಲ್ಲ. ನೀವು ನಮ್ಗೆ ಎಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ಕಷ್ಟ ಕೊಟ್ಟರು ನಿಮ್ಮ ಪಾಡಿಗೆ ನಿಮ್ಮನ್ನು ನಾವು ಬಿಟ್ಟು ನಮಗೇನು ತಿಳಿತೈತೋ ಅದನ್ನು ಮಾಡ್ಕೊತ ಹೊಂಟೇವು ನಾವು. ಆದ್ರೆ ನೀವು ಪದೇ 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 ಬಂದು 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 ನಮ್ಮ ಜೊತೆ ಜಗಳ ಮಾಡ್ತಾ ಇದ್ದೀರಾ? ಹಾಂ, ನಾನು ಯಾವಾಗ ಬಂದೆ ನಿಮ್ಮ ಮನೆಗೆ ಜಗಳ ಮಾಡೋಕೆ? ನಾನು ಯಾವಾಗ ಬಂದೇನಂತ? ನಾನಿನ್ನು ಬಂದ್ರೆ ಹೇಳ್ಬೇಕು. ನೀನು ನಾನು ಬರ್ದನ ಜಗಳ ಮಾಡೋಕೆ ಬಂದನಂತ ಹೆಂಗೆ ಹೇಳ್ತೀನಿ ನೀನು? ನೀನು ಬರಲಿಲ್ಲಲ್ಲಪ್ಪ, ಆದರೆ ನೀನು ಹೆಂಡ್ತಿನ ಕಳಿಸಿದಿ, ನಿನ್ನ ತಾಯಿನ ಕಳಿಸಿದಿ, ಮತ್ತು ಅವರೆಲ್ಲ ಬಂದಿದ್ದೇನು? ಅವರೆಲ್ಲ ಬಂದು ನಮ್ಮ ಮನೆಗೆ ಬಂದು ಅಲ್ಲಿ ರೊಕ್ಕ ಕೊಡು, ಅದನ್ನು ಕೊಡು, ಇದನ್ನು ಕೊಡು, ನೀನು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅಂತ ನನಗೆ ಹೇಳ್ತಾರೆ. ಏ ಮಧು, ನೀನು ನೆಮ್ಮದಿಯಾಗಿ ಇರಕ್ಕೆ ಬಿಟ್ರೆ ಹೇಳಿ ನೀನು ಅಂತ ನನಗೆ ಹೇಳ್ತಾರೆ. ಅಂದ್ರೆ ಎಷ್ಟು ಇರಬೇಡ ಅಂತ ಅವರಿಗೆ. ನಿನ್ನ ಹೆಂಡ್ತಿ ನನ್ನ ಮನೆಗೆ ಬಂದಾಳ, ಸಾಲ ಕೇಳೋದಿತ್ತ ಅಲ್ಲೇ ಹೊರಗೆ ನಿಂತ್ಕೊಂಡು ಸಾಲ ಕೇಳಬೇಕಾ? ನನ್ನ ಮನೆ ಬಾಗ್ಲಿಗೆ ಬಂದ ನನಗೆ ಅಂದು ಕೇಳು ಅಂಥದ್ದು ಏನಿತ್ತು? ನನ್ನ ತಾಯಿ ಯಾವಾಗ ನಿನ್ನ ಮನೆಗೆ ಬಂದಾಳು? ಅಲ್ಲ, ನನ್ನ ಹೆಂಡತಿ ಯಾವಾಗ ನಿನ್ನ ಮನೆಗೆ ಬಂದಾಳು ಹೇಳು? ಯಾವಾಗ ಬಂದಾಳ ಅಂತೇಳಿ ಆಕಿರ ಕರೆದು ಕೇಳು, ನಾನೇನು ಹೇಳಿ ನಿನಗೆ? ಕರಿ ಹೇಳ್ತಾಳೆ. ಖುಷಿ, ಖುಷಿ, ಅಮ್ಮ ಬರ್ರಿ ಇಬ್ರು. ಏನಾತು? ಈಕೆ ಯಾಕೆ ನಮ್ಮ ಮನೆಗೆ ಬಂದಾಳ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆ? ಈಕೆಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲೇನ? ಬರೇ ಯಾವಾಗ ನೋಡ್ತೀವಿ ಅವಾಗ ಬೆಳಗ್ಗೆ ಸಂಜೆಗೆ ಮಧ್ಯಾಹ್ನಕ್ಕೆ ಬರದಾ ಮಾಡಿದಾಳೆ ಈಗ ತಿಂಗಳದಾಗ ಒಂದು ಸರಿ. ಏನಕ್ಕೀಗೇನ ನಮ್ಮ ಮನೆಯನ್ನು ಧರ್ಮಛತ್ರ ಅನ್ಕೊಂಡ್ಬಿಟ್ಟಾಳೆ ಏನಕ್ಕೆ ತನ್ನ ತಿರ್ದಾಗ ಬರಾಕ? ಇದು ನಿನ್ನ ಗಂಡನ ಮನೆ ಅಲ್ಲ. ನಿನ್ನ ಗಂಡನ ಮನೆ ಆದರೆ ನೀನು ಬರಾಕಿಲ್ಲಿ. ನಿನ್ನ ಗಂಡಂದ ನಿಂದ ಸಂಬಂಧ ಎಲ್ಲ ಮುಗಿಸೋಗಿತ್ತಂದ್ಮೇಲೆ ನಮ್ಮ ಮನೆಗೆ ಏನು ಕಾಲಿಡಕ ನೀನು ಯಾರಂತ? ಯಾವನ ಮದುವೆಯಾಗಿ ಅದೆಯಲ್ಲ, ಹೋಗಿ ಅವ್ನ ಮದುವೆಯಾಗಿ ಚಂದಾಗ ಜೀವನ ಮಾಡ್ಕೊತ ಅಲ್ಲೇ ಇರೋಗ. ನಮ್ಮ ಮನೆಗೇನು ಬಗ್ಗಕ್ಕೆ ಬರ್ತೀವಿ ನೀನು ಪದೇ ಪದೇ ಪದೇ? ಮಧು, ನೀ ಏನು ಮಾಡತ್ತಿಲ್ಲಿ? ನೀನು ಯಾಕೆ ಬಂದಿ ನಮ್ಮ ಮನೆಗೆ? ಯಾಕೆ ಬಂದಿ ನೀನಂತ ನಿನಗೆ ಅವಾಗ ಹೇಳಿದೆ ನಾನು, ನಮ್ಮ ಮನೆಗೆ ಬರಬೇಡ ಅಂತೇಳಿ. ಆದರೂ ಪದೇ ಪದೇ ನಮ್ಮ ಮನೆಗೆ ಬರೋದು ಬಿಡೋದಿಲ್ಲಲ್ಲ ನೀನು. ಬಂದೇನಾ? ಬಾ ಬಾ, ನಿಮ್ಮ ಮನೆಗೆ ಬರ್ಬೇಕಂತ ನಾನೇನೋ ಬಂದು ಕುಂತಿಲ್ಲಿ ಏನ? ನೀನು ಬಂದ ಜಗಳ ಅಲ್ಲಿ ಮಾಡಿದಕ್ಕೆ ನಿನಗೊಂದು ಗತಿ ಕಾಣಿಸ್ತಾನೋ ಹಂಗೆ ಹಿಂಗೆ ಅಂತ ಅಂದಿದ್ಕನ ಬಂದ ನಿನ್ನ ಗಂಡನ ಮುಂದೆ ಹೇಳಾಕತ್ತಾನಿಲ್ಲಿ. ಹಿಂದೆ ಮುಂದೆ ಮಾತಾಡೋದು ನನಗೆ ಗೊತ್ತಿಲ್ಲ, ಏನೇ ಇದ್ರು ಡೈರೆಕ್ಟಾಗಿ ಬಂದು ಮಾತಾಡ್ಬೇಕಂತ ಬಂದನ. ಬಾ, ಏನು ಅನ್ನತ್ತಿದ್ಯಲ್ಲ ಈಗ ಹೇಳ. ಬಾ, ಏನು ಮಾಡ್ತಿದ್ದಿ? ನನ್ನ ಜೀವನ ಹಾಳು ಮಾಡ್ತಾನೆ ಇದೆಯಲ್ಲ, ಹೆಂಗೆ ಹಾಳು ಮಾಡ್ತಿದ್ದಿ ಹೇಳ. ಬಾ, ಹೆಂಗೆ ಮಾಡ್ತಿದ್ದಿ ನಾನು ನೋಡ್ತಾನು, ಬಂದ ಮಾತಾಡ್ಬಾ ಇಲ್ಲಿ. ಅಲ್ಲ ಮತ್ತು ಆಕೆ ಯಾವಾಗ ನಿಮ್ಮ ಮನೆಗೆ ಬಂದಿದ್ಲು? ಆಕಿ ನಮ್ಮ ಮನೆಗೆ ಯಾವಾಗ ಬಂದಿದ್ಲ ಅಂತ ಆಕಿನ ಕೇಳ. ಯಾಕಂದ್ರೆ ನಿನಗೆ ಹೇಳೋದನ್ನ ಬಂದಾಳೆ ನೀನು ಹೇಳ್ತಿ, ನೀನೇ ಕಳಿಸಿರ್ಬೇಕಲ್ಲ. ನೀ ಕಳಿಸ್ತಾನ ಆಕೆ ಹೆಂಗೆ ಬರ್ತಾಳೆ ನಮ್ಮ ಮನೆಗೆ? ಏ ಖುಷಿ, ನೀನು ಯಾವಾಗ ಆಕೆ ಮನೆಗೆ ಹೋಗಿದ್ದಿ? ನೀನು ಯಾಕೆ ಆಕೆ ಮನೆಗೆ ಹೋಗಿದ್ದಿ? ಯಾಕಂತಂದ್ರೆ ಆಕಿ ಗಂಡ ಆಕಿದು ಬೇರೆ ದೋಸ್ತಗ ಸಾಲ ಇಸದ್ ಕೊಟ್ಟಿದ್ದ. ಅದನ್ನ ಸಾಲನ ಇಸದ್ ಕೊಡಕಂತ ಹೋಗಿದ್ನಿ, ಇಸ್ಕೊಂಬರಾಕಂತ ಹೋಗಿದ್ನಿ. ಮತ್ತು ಬಡ್ಡಿ ಇಲ್ಲ ಏನಿಲ್ಲ, 2 ತಿಂಗಳಾಗಿತ್ತು ಇಸ್ಕೊಂಬರಾಕಂತ ಹೋಗಿದ್ನಿ. ಆದ್ರೆ ಇಕ್ಕಿ ಮನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಫಸ್ಟ್ ಈಗ ಹೊರಗೆ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು ಇಕ್ಕಿ ಮನೆ ಅಂತೇಳಿ. ಇಲ್ಲ ಅಂದಿದ್ರೆ ಅದು ಇಕ್ಕಿ ಮನೆ ಅಂತ ಗೊತ್ತಿದ್ದಿದ್ರೆ ನಾನು ಆ ಕಡೆ ಹೋಗ್ತಾನೆ ಇರಲಿಲ್ಲ. ನೀವು ಅಷ್ಟು ಹೇಳಿದ್ಮೇಲೆ ನಾನು ಯಾಕೆ ಅಲ್ಲಿಗೆ ಹೋಗಲಿ? ಅಲ್ಲ, ನಿಮಗಾದರೂ ನನ್ನ ಮ್ಯಾಗ ನಂಬಿಕೆ ಇಲ್ಲೇನ? ಅಕ್ಕಿ ಮಾತು ಕೇಳ್ತೀರಿ ಈಗಾದರೂ? ಏಯ್, ನೀನು ಸುಮ್ಮನೆ ಇರಲ್ಲ. ಅಕ್ಕಿ ಮಾತು ಕೇಳ್ಕೊಂಡೆ ನನ್ನ ಸೊಸಿಗೆ ಅಂತೀಯ ನೀನು? ಏಯ್ ಹಡ್ಬಿಟ್ಟು, ನೀನು ನಮ್ಮನಿಗೆ ಎದಕ್ಕೆ ಬಂದು ಹೋಗ್ಬಿಡಿ ಈಗ. ಆಯ್ತು, ಆಕಿಗೆ ಅಂದೆ ಮಾತು ಮುಗೀತ. ಮತ್ತೆ ಈಗ ನಮ್ಮನಿಗೆ ಬಂದ ಗಂಡ ಹೆಂಡತಿಗೆ ಏನು ಜಗಳ ಹಚ್ಚಿಡಕ್ಕೆ ಬಂದೇನಿಲ್ಲ?
ಜಗಳ ಹಚ್ಚಿಡೋದು ನನಗೆ ಗೊತ್ತಿಲ್ಲ. ಜಗಳ ಹಚ್ಚಿಡೋದು ಮಾಡೋದು ಎಲ್ಲ ನಿಮ್ಮ ಕೆಲಸ. ನಿಮ್ಮದನ್ನು ನೋಡಿ ನೋಡಿ ನಾನು ಕಲಿಯಾಕತ್ತನ. ಕಲಿಬೇಕಲ್ಲ ಮತ್ತೆ. ಕಲಿತಿದ್ರಿ ಹೆಂಗ? ಇಷ್ಟು ದಿನ ನೋಡಿ 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 ಕಲಿತೇನೆ. ಮತ್ತು ನಾನು ಒಂದು ಅರ್ಧಂಬರ್ಧ ಅವಾಗ ನಿನ್ನ ಮಗನ ಮದುವೆ ಆಗಿದ್ನಿ ಅಂತ ಹೇಳಿ ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ತಿದ್ನಿ. ಆದರೆ ಈಗ ನಾನು ಬೇರೆ ಮದುವೆ ಆಗಿ ನನ್ನ ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡಕತ್ತಾನ. ಹಾಂ, ಆದ್ರೆ ಈಗ ಅಲ್ಲಿಯೂ ಬಂದು 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 ತೊಂದರೆ ಕೊಡ್ತಾರಂದ್ರೆ ನಾನು ಸುಮ್ಮನೆ ಬಿಡ್ತಾನೆ? ಹಾಂ, ಹೋಗಿ ನಮ್ಮಪ್ಪ ನಮ್ಮ ಹೋಗಿ ತೊಂದರೆ ಕೊಡ್ತೀರಿ. ಆಮೇಲೆ ನನಗೆ ನಮ್ಮ ಮನೆಗೆ ಬಂದ ತೊಂದರೆ ಕೊಡಕ್ಕೆ ಬಂದಿರಿ. ಇನ್ನೊಂದು ಸರಿ ಏನಾದರೂ ನೀವು ಬಂದಿದ್ದು ಗೊತ್ತಾಗಬೇಕು, ನಾನು ಮಾತ್ರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ನೆನಪಿಟ್ಕೋರಿ. ನೋಡು ಮಧು, ತಿಳಿದನು ಆಕಿ ಬಂದಾಳ. ನಾನು ಆಕೆಗೆ ಮೊನ್ನೆ ಹೇಳಿದ್ದೇನೆ, ನೋಡು ಮಧುಗ ಇನ್ನು ಮುಂದೆ ತೊಂದರೆ ಕೊಡ್ದನ ಬಿಟ್ಬಿಡು. ಯಾಕಂತಂದ್ರೆ ಅಕ್ಕಿ ಜೀವನ ಈಗ ಅಕ್ಕಿ ನೋಡ್ಕೊಳತ್ತಾಳ. ನಮ್ಮ ಜೀವನದ ಬಗ್ಗೆ ಈಗ ಯೋಚನೆ ಮಾಡೋನು. ಅದನ್ನು ಬಿಟ್ಟ ನೀನು ಇನ್ನೂ ಅಕ್ಕಿ ಜೀವನದ ಬಗ್ಗೆನೇ ಯೋಚನೆ ಮಾಡ್ಕೊತ ಕುಂತ್ಬಿಟ್ರೆ ನಮ್ಮ ಜೀವನ ಇನ್ನೂ ಬೆಳೆಯಂಗೇ ಇಲ್ಲ. ನಮ್ಮ ವಂಶ ಬೆಳಿಬೇಕಂತಂದ್ರೆ ನೀನು ಆಕಿನ ಬಿಟ್ಟ ಆಕಿ ಜೊತೆ ಜಗಳಾಡೋದು ಬಿಟ್ಟ ಆರಾಮಾಗಿ ಇರಬೇಕು ಏನು ಅಂತ ನಾನು ಆಕಿಗೆ ಮೊನ್ನೆ ಹೇಳಿದ್ದೇನೆ. ಆದ್ರೂ ಆಕೆ ಕೇಳ್ದನ ಮತ್ತು ರೊಕ್ಕ ಇಸ್ಕೊಳಕಂತ ಆಕೆ ನಿಮ್ಮ ಮನೆಗೆ ಬಂದಾಳ ಅಂತ. ಅದು ನಿಮ್ಮ ಮನೆ ಅನ್ನೋದಕ್ಕೆ ಗೊತ್ತಿಲ್ಲಲ್ಲ, ಗೊತ್ತಿಲ್ಲದನ ಬಂದಾಳ. ಈಗೇನು ಮಾಡೋಕ್ಕಾಕತಿ? ಇರುವಾಲ್ತು ಬಿಡು, ಏನು ಮಾಡೋಕ್ಕಾಗಂಗಿಲ್ಲ. ಹೌದ್ರಿ ಸಾವ್ಕಾರ, ಏನು ಮಾಡೋಕ್ಕಾಗಂಗಿಲ್ಲ. ಯಾಕೆ ಹೇಳ್ರಿ? ಇದು ನಿಮ್ಮ ಮನೆ ವಿಚಾರ ಅಲ್ಲ, ಅದಕ್ಕೆ ಯಾಕೆ ಏನು ಮಾಡೋಕ್ಕಾಗಂಗಿಲ್ಲ. ಅದು ನಮ್ಮ ಮನೆ ವಿಚಾರ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರೇನು? ಸುಮ್ಮನೆ ಇರ್ತಾನೆ ಇರಲಿಲ್ಲ. ಹಾಂ, ಹೆಂಗೆ ಸುಮ್ಮನೆ ಇರ್ತಿದ್ರಿ ನೀವು? ಅದಕ್ಕೆ ಈಗ ಹೇಳತನ ಕೇಳ್ರಿ. ಇನ್ನೊಂದು ಸರಿ ಲಾಸ್ಟ್ ಏನಾದ್ರೆ ಆಕಿ ನಮ್ಮ ಮನೆ ತನಕ ಬಂದ್ಲಂದ್ರೆ, ನನ್ನ ತಂದೆ ತಾಯಿ ಮನೆ ಅಂತ ಹೋದ್ಲಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಈಗ ಹೇಳಿದೆ ನಾನು ಏನು. ಆಕೆಗೆ ನಾನು ಹೇಳ್ತೇನೆ ಬುದ್ಧಿ. ಇನ್ನೊಂದು ಸರಿ ಆಕೆ ಏನಾರ ನಿಮ್ಮ ಮನೆಯಿಂದ ಬಂದ್ರೆ ನನಗೆ ಹೇಳ, ನಾನು ಏನು ಮಾಡ್ಬೇಕು ಅನ್ನೋದನ್ನ ಮಾಡ್ತೇನೆ. ಆಕೆ ಜೊತೆ ಸಂಬಂಧನ ನಾನು ಕಳ್ಕೊಂಡ್ಬಿಡ್ತೇನೆ. ಬೇಡ ಬೇಡ, ಆಕೆಗೆ ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಅನಿಸಿತ್ತಂದ್ರೆ ಇರಲಿ, ಇಲ್ಲ ಚಲೋ ಇರಲಿಲ್ಲ, ನಿಮ್ಮ ಜೀವನನ ಹಾಳು ಮಾಡಬೇಕು ಅಂತ ಅನ್ಕೊತ ಇದ್ಲಂದ್ರೆ ಆಕೆ ಜೀವನ ಆಕೆ ಕೈಯಾರ ಹಾಳು ಮಾಡ್ಕೊಂಡಾಳ ಅಂತೇಳಿ ನಾನು ಆಕಿನ ಬಿಟ್ಟ ಎಲ್ಲರ ದೇಶ ಅಂತ ಹೋಗ್ಬಿಡ್ತೇನೆ. ಸರಿನಾ? ಸರಿ, ನೀವು ಇಷ್ಟು ಹೇಳತ್ತಾರಂತ ನಾನು ಸುಮ್ಮನೆ ಹೊಂಟೇನಿ. ಇಲ್ಲ ಅಂದಿದ್ರೆ ನಾನು ಸುಮ್ಮನೆ ಹೋಗ್ತಾನೆ ಇರಲಿಲ್ಲ. ಇವಾಗ ಹೇಳಕತ್ತಾನೆ. ಇನ್ನೊಂದು ಸರಿ ನನ್ನ ತಂಟೆಗೆ ಏನಾದರೂ ನಿಮ್ಮ ಮನೆಯವ್ರು ಯಾರಾದರೂ ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹಾಳಾದಾಗಿ ಮನೆಗೆ ಬಂದು ನನ್ನ ಗಂಡನ ಮುಂದೆ ಫಿಟ್ಟಿಂಗ್ ಇಟ್ಟಾಳಲ್ಲ, ನಿನಗೆ ಏನಾರ ಒಂದು ಗತಿ ಕಾಣಿಸ್ಲಿಲ್ಲ, ನಾನು ಬಿಡಂಗಿಲ್ಲಲೇ, ನಾನು ಬಿಡಂಗಿಲ್ಲ ಹಾಳಾದಕಿನ. ನೋಡು ಮಧು, ಇನ್ನೊಂದು ಸರಿ ಈ ರೀತಿ ಆಗ್ದಿರೋಂಗ ನಾನು ನೋಡ್ಕೋತೇನೆ. ನೀನು ಏನು ಯೋಚನೆ ಮಾಡಬೇಡ, ನೀನು ಹೋಗು. ಸರಿ, ನಾನು ಇವಾಗ ಹೋಗ್ತಾ ಇದ್ದೀನಿ. ಆದ್ರೆ ಇನ್ನೊಂದು ಸಾರಿ ಈ ರೀತಿ ಎಲ್ಲ ಆಗಬಾರ್ದು. ಅಕಸ್ಮಾತ್ ಏನಾದರೂ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಸರಿ, ನಿನಗೆ ಯಾಕೆ ಬೇಕು ಆಕೆ ಉಸಾಬರಿ? ನಿನಗೆ ಹೇಳಿದನೋ ಇಲ್ಲ ನಾನು, ನಿನ್ನ ಪಾಡಿಗೆ ನೀನು ಇದ್ದು ಬಿಡು. ಆಕೆ ಉಸಾಬರಿ ಇದು ಮಾಡಬೇಡ, ಅವ್ರ ಮನೆಗೆ ಹೋಗಬೇಡ ಅಂತೇಳಿ. ಸಾಕು ಸುಮ್ಮನೆ ರೀ. ಆಕೆ ಹೇಳಿದಾಗೆ ಎಲ್ಲ ಆಕೆ ತಾಳಕ್ಕೆ ಕುನಿಯಕ್ಕೆ ಹೋಗ್ಬೇಡ. ನೀವು ಕುಣಿದ್ರೆ ನಿಮ್ಮನ್ನ ಹಂಗೆ ಕುಣಿಸ್ತಾಳೆ ನೋಡಾಕಿ. ಹೆಂಡತಿ ಮಾತು ಕೇಳೋದು ಬಿಟ್ಟ ಯಾವ್ದ ಮಾತು ಕೇಳ್ತಾರೆ ನೀವು? ಹಂಗಲ್ಲ ಖುಷಿ, ನಾನು ಹೇಳೋದನ್ನ ಸಮಾಧಾನದಿಂದ ಕೇಳು. ಅದನ್ನ ಕೇಳಿ ಆಮೇಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊ. ನೀವೇನು ಹೇಳೋದು ಬೇಕಾಗಿಲ್ಲ, ನಾನು ಏನು ಕೇಳಂಗಿಲ್ಲ. ಹೋಗಿ ಇಲ್ಲಿಂದ. ನೋಡಮ್ಮ, ನಾನು ಹೇಳಿರಕ್ಕೆ ಹೆಂಗೆ ಮಾಡ್ತಾಳೆ ನೋಡೋದು ಈಟ. ನೀನಾದ್ರೂ ಹೇಳಕ್ಕೆ ಏನು ಹೇಳೋದು? ನೀನು ಭಾಳ ಚಲೋ ಹೇಳಿ ಕಳಿಸಿದಿಲ್ಲ. ಆಕಿನ ಬೈದು ಕಳಿಸಿ ಅಂದ್ರೆ ನಾನು ಸೊಸಿನ ಬೈದೇನೆ ಆಕಿ ಮುಂದೆ. ನಿನಗೆ ಹುಚ್ಚಿಡ್ದ ತಗೋ ನಿನಗೆ. ಯಾಕೆ ನಮ್ಮ ಅವ್ವ ನನ್ನ ಹೆಂಡತಿ ಹಿಂಗೆ ಮಾಡ್ತಾರೋ? ಇವ್ರಿಗೆ ಯಾವಾಗ ಬುದ್ಧಿ ಬರ್ತತಿ? ಏನು ಮಾಡಬೇಕೋ ಏನೋ, ನನಗಂತೂ ಗೊತ್ತಾಗವಲ್ತು. ಮಧು, ಎಲ್ಲಿ ಹೋಗಿದ್ದೆ? ಅವಾಗಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ಲಿಲ್ಲಲ್ಲ. ನಾನು ಮಲ್ಕೊಂಡಿರ್ತಾಳಂತ ರೂಮ್ನಾಗದಿ ಅಂತ ಅನ್ಕೊಂಡಿದ್ರ, ನೀನು ರೂಮ್ನಾಗೂ ಇಲ್ಲ. ಎಲ್ಲ ಹೋಗಿದ್ದಿ? ಅಯ್ಯೋ ರೀ, ಅದು ನಿಮ್ಗೆ ಹೇಳ್ದನ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟಿದ್ನಿ. ಸಾರಿ, ಅದು ಇದು ತೊಗೊಂಡು ಬರೋಕೆ ಹೋಗಿದ್ನಿ, ಹೇಳಬೇಕು ಅಂತ ಅನ್ಕೊನಿ. ಆದ್ರೆ ಅರ್ಜೆಂಟ್ಗೆ ಹಂಗೆ ಹೋಗ್ಬಿಟ್ನಿ. ಮಲ್ಕೊಂಡಿರ್ತಾನಂತೆ ನೀವು ಅನ್ಕೊಂಡಿದ್ರಿ. ಪಾಪ ಏನು ಮಾಡೋದು? ಸಾರಿ ರೀ. ಸಾರಿ ಅಲ್ಲ, ಯಾಕೆ ಬಿಡ, ನಾನು ಹಂಗೆ ಕೇಳೀನಿ ಅಂದ್ರೆ ಕಾಣಿಸ್ಲಿಲ್ಲ. ನನಗೆ ಭಯ ಆಗಿತ್ತು. ಹೊರಗಡೆ ಅಲ್ಲಿವರೆಗೂ ಹೋಗಿ ನೋಡಿ ಬನ್ನಿ, ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಎಲ್ಲಾರ ಹೋಗ್ಯಾಳೆ ಅನ್ಕೊಂಡು ಸುಮ್ಮನೆ ಅದ್ನಿ ಬಂದ ಮೇಲೆ ಕೇಳಿದ್ರಾತಂತ. ಅದಕ್ಕೆ ಬಂದಿಲ್ಲ, ಅದಕ್ಕೆ ಕೇಳಿದ್ನಿ. ಏನಾದರೂ ಕೆಲಸ ಇತ್ತಾನ? ಇಲ್ಲ ರೀ, ಯಾಕೋ ಮನಸ್ಸಿಗೆ ಸಮಾಧಾನ ಆಗತ್ತಿರ್ಕಿಲ್ಲ. ಅದಕ್ಕೆ ಸಮಾಧಾನ ಆಗಲಿಲ್ಲ ಅಂತೇಳಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ನಿ ರೀ. ಈ ಟೈಮ್ನಾಗ? ಇವಾಗ ಹೋಗಿದ್ದಿ? ಅದು ಸಾಯಂಕಾಲ ಆಗಕ್ಕೆ ಬಂದತಿ. ಸಾಯಂಕಾಲ ಅಂತ ನೋಡೋದ, ಮಧ್ಯಾಹ್ನ ಆಗಕ್ಕೆ ಬಂದತಿ. ಮಧ್ಯಾಹ್ನ ಬಿಸಿಲಾಗ ಹೋಗಿದ್ದಿ? ಮಧ್ಯಾಹ್ನ ಬಿಸಿಲಾಗಲ್ಲ, ನಾನು ಅವಾಗ ಎಲ್ಲ ನಾಷ್ಟ ಗೀಷ್ಟ ಆದ್ಮೇಲೆ ಹೋಗಿದ್ನಿ. ಹೋಗಿ ಬರ್ಬೇಕಾದ್ರೆ ಇಷ್ಟ ತಡ ಆತ. ಅಲ್ಲೇ ದೇವ್ರ ಗುಡಿ ಕುಂತು ನಮಸ್ಕಾರ ಮಾಡಿ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅನ್ಸಿದ ಮೇಲೆ ಈಗ ಬನ್ರಿ. ಹೌದು, ಸರಿ ಸರಿ, ಆಯ್ತು ಗೋ, ಊಟ ಮಾಡಿ ಬಾ. ಹಾಂ ರೀ. ಅತ್ತೆದು ಎಲ್ಲಿದ್ದಾರು? ಕಾಣಿಸೋರಲ್ಲ. ಅತ್ತಿ ಅದು ಎಲ್ಲರೂ ಒಳಗದಾರು, ಬಾ. ಸರಿ,
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.